ಕೇಂದ್ರ ಸರ್ಕಾರದ ನೌಕರಿಗೆ ರಜಾ ಘೋಷಣೆ ಮಾಡಿದ್ದಾರೆ. ಟಿ ವಿಗಳಲ್ಲಿ ನಾಳೆ ನಡೀತಾರಂಥ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಅನೇಕ ರಾಜ್ಯ ಸರ್ಕಾರಗಳು ಕೂಡ ಇಡೀ ದೇಶದ ಜನ ನಾಳೆ ನಡೀತಾರಂಥ ಒಂದು ಸಂಭ್ರಮದ ದಿನವನ್ನು ದೀಪಾವಳಿ ರೂಪದಲ್ಲಿ ಆಚರಣೆ ಮಾಡಿ ಅನ್ನೋಂಥ ಮಾತನ್ನು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿರ್ಬೇಕಾದ್ರೆ ಅದನ್ನೆಲ್ಲ ಟಿ ವಿಗಳಲ್ಲಿ ಕಣ್ಣಿಂದ ನೋಡಿ ಆನಂದ ಪಡುವಂಥ ದಿನ. ಹಾಗಾಗಿ ಅನೇಕ ರಾಜ್ಯ ಸರ್ಕಾರಗಳು ರಜಾ ಘೋಷಣೆ ಮಾಡಿದ್ದಾರೆ. ಖಾಸಗಿ ಶಾಲೆ ಕಾಲೇಜುಗಳು ಇಡೀ ದೇಶದಲ್ಲಿ ರಜಾ ಘೋಷಣೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಖಡಾಖಂಡಿತವಾಗಿ ಹೇಳಿದ್ದಾರೆ, ನಾನು ರಜಾ ಘೋಷಣೆ ಮಾಡಲ್ಲ ಅಂತ. ಯಾವ ರೀತಿ ನಾಳೆಯ ದಿನ ಪ್ರಭು ಶ್ರೀರಾಮಚಂದ್ರನ ಹೆಸರು ಪ್ರತಿಷ್ಠಾಪನೆ ದಿನ ಅಜರಾಮರವಾಗಿ ಉಳಿಯುತ್ತೋ ಅದೇ ರೀತಿ ಸಿದ್ದರಾಮಯ್ಯನ ಹೆಸರು ಕೂಡ ಖಳನಾಯಕನ ರೂಪದಲ್ಲಿ ಉಳಿಯುತ್ತೆ. ಯಾಕೆಂತಂದರೆ ಯಾವುದೇ ಮಗುವಿಂದ ಹಿಡಿದು ನಮ್ಮ ಹಿರಿಯರು, ವಯೋವೃದ್ಧ ಹಿರಿಯರು, ಅವರೆಲ್ಲರ ಅಪೇಕ್ಷೆ ಆಸೆ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯನ್ನು ಕಣ್ಣಿಂದ ನೋಡಬೇಕು ಅನ್ನೋಂಥ ಇಚ್ಛೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ರಾಮ ಭಕ್ತರು ಕೋಟಿ ಜನ ಹೋಗ್ತಾ ಇರೋಂಥ ಈ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಈಗ ಬರಬೇಡಿ, ಜನ ಕಮ್ಮಿ, ತುಂಬ ಜನ ಆಗ್ತಾರೆ, ತುಂಬ ರಶ್ ಆಗುತ್ತೆ ಅನ್ನೋದಕ್ಕೆ ಒಂದೇ ಕಾರಣಕ್ಕೆ ಜನ ಅಲ್ಲಿಗೆ ಹೋಗೋಕ್ಕಾಗ್ದೇ ಟಿ ವಿಗಳಲ್ಲಿ ನೋಡ್ತಾ ಇದ್ದಾರೆ. ಟಿ ವಿನಲ್ಲಿ ನೋಡಬೇಕು ಅನ್ನೋಂಥ ಇಚ್ಛೆ ಪಟ್ಟು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಜನ ಆ ಒಂದು ಸಂಭ್ರಮವನ್ನು, ವಿಶೇಷವಾಗಿ ಸರ್ಕಾರಿ ನೌಕರರು ಟಿ ವಿನಲ್ಲಿ ನೋಡಬೇಕಾದ್ರೆ ಅವರ ಉದ್ಯೋಗಕ್ಕೆ ಹೋಗಿ ನೋಡೋಕ್ಕಾಗಲ್ಲ. ಹಾಗಾಗಿ ರಜಾ ಬೇಕು ಅನ್ನೋಂಥ ಬೇಡಿಕೆ ಎಲ್ಲ ರಾಮ ಭಕ್ತರು ಇದೆ. ಪ್ರಾರಂಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು, ನನಗೆ ರಾಮ ಮಂದಿರದ 22ನೇ ತಾರೀಕು ಅವತ್ತು ಪ್ರತಿಷ್ಠಾಪನೆ ಆಗೋ ದಿನ ನನಗೆ ಯಾವ ಅರ್ಜಿನೂ ಬಂದಿಲ್ಲ ಅನ್ನೋಂಥ ಸುಳ್ಳು ಹೇಳಿದರು. ಅವತ್ತು ಕೋಟಾ ಶ್ರೀನಿವಾಸ ಪೂಜಾರು ಅದು 2-3 ದಿನ ಮುಂಚೆನೇ ಹೇಳಿದರು, ನಾನು ಪತ್ರ ಬರೆದಿದ್ದೀನಿ ಅಂತ. ನಾನು ಕೂಡ ಪತ್ರಿಕಾಗೋಷ್ಠಿನಲ್ಲಿ ಒತ್ತಾಯ ಮಾಡಿದ್ದೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ನೀವು ರಾಜ್ಯದ ಸರ್ಕಾರಕ್ಕೆ ರಜಾ ಘೋಷಣೆ ಮಾಡಿ ಅಂತ. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆ ಅರ್ಜಿ ಬಂದಿಲ್ಲ, ಯಾರೂ ಕೇಳಿಲ್ಲ ಅನ್ನೋದೆಲ್ಲ ಮೀರಿ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಸಂಜೆಗೆ.